Okay, very important type of respiration. Okay, this respiration which does not require oxygen to break down the food substances. That respiration is known as anaerobic respiration. What is anaerobic respiration? The respiration which oxidize food incompletely in the absence of oxygen is called anaerobic respiration. When there is no oxygen, the yeast cell says, no problem, we go for fermentation ಅಂತ ಹೇಳ್ತವೆ. ಓಕೆ, ಆಕ್ಸಿಜನ್ ಇಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಆಕ್ಸಿಜನ್ ಇಲ್ಲದೆ ಇದ್ರೂ ಕೂಡ ಏನ್ ಮಾಡ್ತೀನಿ, ರೆಸ್ಪೈರ್ ಮಾಡ್ತೀನಿ ಅಂತ ಈಸ್ಟ್ ಹೇಳುತ್ತೆ. ಇಟ್ಸ್ ಒಂದು ಕ್ಲಿಪ್ ಆರ್ಟ್ ಅಷ್ಟೇ. ಲೆಟ್ಸ್ ಸ್ಟಡಿ ಅಬೌಟ್ ಅನೆರೋಬಿಕ್ ರೆಸ್ಪಿರೇಷನ್ ಅಂದ್ರೇನು, ಅದರಲ್ಲಿ ಬೇಸ್ಡ್ ಆನ್ ದ ಪ್ರಾಡಕ್ಟ್ ಮತ್ತೆ ನಾವು ಎಷ್ಟು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ತಿಳ್ಕೊಳ್ತೀವಿ. ಅನೆರೋಬಿಕ್ ರೆಸ್ಪಿರೇಷನ್ ಅಂತಂದ್ರೆ ಆಕ್ಸಿಡೇಷನ್ ಆಫ್ ಫುಡ್. ಎಂತಹ ಆಕ್ಸಿಡೇಷನ್? ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಫುಡ್. Incomplete oxidation of organic substance like glucose in the living cells to release energy without utilizing oxygen is known as anaerobic respiration. Anaerobic respiration ಅಂದ್ರೆ ಆಕ್ಸಿಜನ್ ಇಲ್ಲದೆ ಇದ್ರೂ ಕೂಡ ಫುಡ್ ಇನ್ಕಂಪ್ಲೀಟ್ ಆಗಿ ಆಕ್ಸಿಡೇಷನ್ ಆಗುತ್ತೆ ಅಂಡ್ ರಿಲೀಸಸ್ ದ ಎನರ್ಜಿ. ಇಸ್ ಕಾಲ್ಡ್ anaerobic respiration. Okay, the anaerobic respiration as of three main steps ಇದೆ. The anaerobic oxidation of glucose, this takes place in cytoplasm. As I mentioned in the previous video only, that is glycolysis only. The glycolysis is the common pathway for both aerobic and anaerobic. ಹಾಗಾದ್ರೆ ಅದರಲ್ಲಿ ಇದು ಒಂದು ಸ್ಟೆಪ್ ಮೆಕ್ಯಾನಿಸಮ್ ಆಫ್ ಅನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಫಸ್ಟ್ ಸ್ಟೆಪ್ ಗ್ಲೂಕೋಸ್ ಬ್ರೇಕ್ ಡೌನ್ ಇಂಟು ಪೈರುವಿಕ್ ಆಸಿಡ್ ಆಗಿರುತ್ತೆ. That is formation of pyruvic acid where the glucose is oxidized into two molecule of pyruvic acid. ಆ ಪಾತ್ವೆನ ನಾವು ಗ್ಲೈಕಾಲಿಸಿಸ್ ಅಂತ ಕರಿತೀವಿ. Where the glucose is converted into three molecules of 3 carbon compound pyruvic acid and producing 2 NADH2 ಮತ್ತೆ 2 ATP ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಒಂದು ಫಾರ್ಮೇಶನ್ ಆಫ್ ಅಸಿಟಾಲ್ಡಿಹೈಡ್. Okay, if aerobic respiration ಆಗಿದ್ರೆ this pyruvic acid enter into the Krebs cycle. ಎಲ್ಲಿ ಎಂಟ್ರಿ ಆಗ್ತಿತ್ತು? It enter into the mitochondria where it splits into number of simple compounds to release carbon dioxide and water release ಮಾಡಕ್ಕೆ ಯುಟಿಲೈಸ್ ಆಗ್ತಿತ್ತು. But here in the absence of oxygen, this pyruvic acid is converted into acetaldehyde by decarboxylation. ಈ ಪೈರುವಿಕ್ ಆಸಿಡ್ ಡಿಕಾರ್ಬಾಕ್ಸಿಲೇಷನ್ ಆಗಿ ಅಂದ್ರೆ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಇಟ್ ಪ್ರೊಡ್ಯೂಸಸ್ ಅಸಿಟಾಲ್ಡಿಹೈಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಟೂ ಮಾಲಿಕ್ಯೂಲ್ಸ್ ಆಫ್ ಪೈರುವಿಕ್ ಆಸಿಡ್ ಇಂದ 2 ಎಸಿಟಾಲ್ಡಿಹೈಡ್ ಪ್ರೊಡ್ಯೂಸ್ ಆಗುತ್ತೆ ಮತ್ತೆ 2 ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ದ ಎನ್ಸೈಮ್ ಪೈರುವಿಕ್ ಡಿಕಾರ್ಬಾಕ್ಸಿಲೇಸ್. ಪೈರುವಿಕ್ ಡಿಕಾರ್ಬಾಕ್ಸಿಲೇಸ್ ಆಫ್ಟರ್ ಅಸಿಟಾಲ್ಡಿಹೈಡ್ ಫಾರ್ಮೇಶನ್ ಆದ್ಮೇಲೆ ಆಗುವಂಥದ್ದು ethyl alcohol. Acetaldehyde molecules converted into ethyl alcohol by the reduction process of NADH2. ಇಲ್ಲೇನ್ NADH2 ಪ್ರೊಡ್ಯೂಸ್ ಆಗುತ್ತಲ್ವಾ, ಈ NADH ನೇ ಇದು ಯುಟಿಲೈಸ್ ಮಾಡ್ಕೊಂಡು ರೆಡ್ಯೂಸ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಈಥೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾದ್ರೆ ಅನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ATP ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? ಓನ್ಲಿ 2 ATPs ಮಾತ್ರ. ಅಕಸ್ಮಾತ್ ಇದು 2 NADH2 ಇದ್ದಿದ್ರೆ ಇನ್ನ 6 ATPs ಬರ್ತಾ ಇತ್ತು. ಬಟ್ ಅದು ಬರಲ್ಲ. ಯಾಕಂತ ಅಂದ್ರೆ ಹಿಯರ್ ಇಟ್ ಇಸ್ 2 NADH2 are utilized for the reduction of acetaldehyde to produce ethyl alcohol. ಹಾಗಾಗಿ the 2 acetaldehyde undergo reduction to produce ethyl alcohol. Okay, these are the 3 steps involved in the anaerobic respiration. Anaerobic respiration ಅಲ್ಲಿ ಫಸ್ಟ್ ಒನ್ ಪೈರುವಿಕ್ ಆಸಿಡ್ ಫಾರ್ಮೇಶನ್, ಸೆಕೆಂಡ್ ಒನ್ ಫಾರ್ಮೇಶನ್ ಆಫ್ ಅಸಿಟಾಲ್ಡಿಹೈಡ್, ಲಾಸ್ಟ್ ಒನ್ ಫಾರ್ಮೇಶನ್ ಆಫ್ ಇಥೈಲ್ ಆಲ್ಕೋಹಾಲ್. ಓಕೆ, ದಿಸ್ ಅನೆರೋಬಿಕ್ ರೆಸ್ಪಿರೇಷನ್ ನಾವು ಫರ್ಮೆಂಟೇಷನ್ ಅಂತ ಕೂಡ ಕರಿತೀವಿ.
ಈ ಫರ್ಮೆಂಟೇಷನ್ ಅಲ್ಲಿ ಒಂದು ಸ್ಟೆಪ್ ಅಂತ ಕೂಡ ಹೇಳ್ಬೋದು. ಓಕೆ, ದ ಅನೆರೋಬಿಕ್ ರೆಸ್ಪಿರೇಷನ್ ಬೇಸ್ಡ್ ಆನ್ ದ ಎಂಡ್ ಪ್ರಾಡಕ್ಟ್ ಏನೇನ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಬೇಸ್ ಮೇಲೆ ಫರ್ಮೆಂಟೇಷನ್ ನ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಆ ಫರ್ಮೆಂಟೇಷನ್ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ದಿ ಕನ್ಕ್ಲೂಷನ್ ಆಫ್ ದಿಸ್ anaerobic respiration. Okay, anaerobic respiration will be 3 step. At the end of this respiration, 2 ethyl alcohol is produced. So the end product of anaerobic respirations are 2 molecules of ethyl alcohol, 2 molecules of carbon dioxide, and 2 molecules of ATP. The net gain ATP of anaerobic respiration is only 2 ATP. Incomplete oxidation ಆಗುತ್ತೆ because it produces 2 ethyl alcohol and 2 carbon dioxide and 2 ATP. ಅದೇ ಏರೋಬಿಕ್ ರೆಸ್ಪಿರೇಷನ್ ಆಗಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ 6 ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, 36 ATPs ಪ್ರೊಡ್ಯೂಸ್ ಆಗ್ತಾ ಇತ್ತು. ಸೊ ಅದಕ್ಕಾಗಿ ಅನೆರೋಬಿಕ್ ರೆಸ್ಪಿರೇಷನ್ ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಿ ಅಂದ್ರೆ ಇನ್ಕಂಪ್ಲೀಟ್ ಆಕ್ಸಿಡೇಷನ್ ಆಫ್ ಫುಡ್ ಇನ್ ದ ಅಬ್ಸೆನ್ಸ್ ಆಫ್ ಆಕ್ಸಿಜನ್. ನೆಕ್ಸ್ಟ್ ಒನ್ ದ ಫರ್ಮೆಂಟೇಷನ್. ಓಕೆ, ದ ಫರ್ಮೆಂಟೇಷನ್ ಅಂದ್ರೇನು? ಫರ್ಮೆಂಟೇಷನ್ ಅಲ್ಲಿ ಬೇಸ್ಡ್ ಆನ್ ದ ಎಂಡ್ ಪ್ರಾಡಕ್ಟ್ ಎಷ್ಟು ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಓಕೆ, ಇಟ್ಸ್ ಎ ಇನ್ಕಂಪ್ಲೀಟ್ ಅನೆರೋಬಿಕ್ ಬ್ರೇಕ್ ಡೌನ್ ಆಫ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್. ಓಕೆ, ಲೈಕ್ ಆಲ್ಕೋಹಾಲ್ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಆರ್ಗ್ಯಾನಿಕ್ ಆಸಿಡ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಒಂದು ಅನೆರೋಬಿಕ್ ರೆಸ್ಪಿರೇಷನ್ ಅಂತ ಕೋಸ್ಟ್ರೀವ್ ಅನ್ನೋರು ಇದನ್ನ ಪ್ರಪೋಸ್ ಮಾಡಿದ್ರು. ದ ಫರ್ಮೆಂಟೇಷನ್ ಅಂತ ಅಂದ್ರೆ the anaerobic breakdown of organic substances like glucose by the microorganism without utilizing oxygen is known as fermentation. Okay, fermentation is of several types, include like there are 2 types common type ಹೇಳುವಂತಂದ್ರೆ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್. ವೆರಿ ಇಂಪಾರ್ಟೆಂಟ್ ಒನ್, 3 ಮಾರ್ಕ್ಸ್ ಗೆ ಕೇಳ್ತಾರೆ. Explain the alcoholic fermentation and lactic acid fermentation anta. Alcoholic fermentation ಮತ್ತೆ lactic acid fermentation are the 2 types of fermentation in which the glucose undergo glycolysis to produce pyruvic acid and releasing 2 ATPs. This pyruvate undergo decarboxylation to produce ethanol and undergo reductional division to produce lactose ಅಥವಾ lactic acid. ಓಕೆ, ಈಗ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಹೇಗಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಸೇಮ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಂಡ್ ಪ್ರೀವಿಯಸ್ ಅನೆರೋಬಿಕ್ ರೆಸ್ಪಿರೇಷನ್ ಅಲ್ಲಿ ಹೇಗೆ ಹೇಳಿದ್ನೋ ಹಾಗೆ, where the sugar plus yeast in the absence of oxygen minus in the absence of oxygen they produces carbon dioxide ಮತ್ತೆ ethyl alcohol ನ ಪ್ರೊಡ್ಯೂಸ್ ಮಾಡುತ್ತೆ. Okay, it's anaerobic breakdown of glucose or sugar into ethyl alcohol by the microorganisms like yaru yeast is called alcoholic fermentation. Okay, ಈ alcoholic fermentation ಅಲ್ಲಿ the C6H12O6 undergo anaerobic breakdown in the presence of zymase enzyme with the cell's yeast to produce 2 molecules of ethyl alcohol and 2 carbon dioxide and the energy. Okay, it takes place in the 3 steps. The first one is, as you all know, that the formation of pyruvic acid is a common pathway. Then formation of acetaldehyde and the formation of ethyl alcohol. Okay, it can be represented as glucose, the pyruvic acid, decarboxylation and dehydrogenation to produce 2 acetaldehyde and producing ethyl alcohol. Okay, here glucose glycolysis ಆಗಿ it produces 2 pyruvic acid. ಇಲ್ಲಿ ಇಂಪಾರ್ಟೆಂಟ್ ಇವನ್ನ ಕೇಳ್ತಾರೆ NADH2 ಮತ್ತೆ 2 ATP ಗಳಲ್ಲಿ. ಗ್ಲೂಕೋಸ್ ಅಲ್ಲಿ 2 ATP ಮತ್ತೆ 2 NADH2 ಪ್ರೊಡ್ಯೂಸ್ ಆಗಿರುತ್ತೆ, ಬಟ್ ಇಟ್ ಇಸ್ ಯುಟಿಲೈಸ್ಡ್ ಡ್ಯೂರಿಂಗ್ ದ ಅಸಿಟಾಲ್ಡಿಹೈಡ್ ಇಂದ ಇಥೈಲ್ ಆಲ್ಕೋಹಾಲ್ ಕನ್ವರ್ಟ್ ಆಗಬೇಕಾದ್ರೆ ಮತ್ತೆ ಆ 2 NADH ನ ಅದೇನ್ ಮಾಡುತ್ತೆ, ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ದಿಸ್ pyruvic acid undergo decarboxylation, removal of carbon dioxide and produces 2 acetaldehyde. These 2 acetaldehyde undergo dehydrogenation, reduction division to produce 2 ethyl alcohol from the yeast cell in the presence of yeast cell. This is about the alcoholic fermentation.
The next one is lactic acid fermentation, where sugar in the food ಏನು ನಾವು ತಿಂತೀವಲ್ವಾ ಅದು in the presence of lactic acid it produces lactic acid. Anaerobic breakdown of lactose sugar ಅಥವಾ milk into lactic acid by the bacteria like lactobacillus. our intestine ಅಲ್ಲಿ ಇರುವಂತಹ ಮೋಸ್ಟ್ ಆಫ್ ದ ಇಕೋಲೈಗೆ ಫುಡ್ ಅಂದ್ರೆ ಲ್ಯಾಕ್ಟೋಬ್ಯಾಸಿಲಸ್. ಆ ಲ್ಯಾಕ್ಟೋಬ್ಯಾಸಿಲಸ್ ಎಲ್ಲಿರುತ್ತೆ, ಕರ್ಡ್ ಅಲ್ಲಿ ಇರುತ್ತೆ. ಹಾಗಾಗಿ ದಿನ ಏನ್ ಮಾಡ್ಬೇಕು, ನೀವು ಮಜ್ಜಿಗೆ ಅಥವಾ ಮೊಸರನ್ನ ತಿಂದ್ರೆ ಅವ್ರನ್ನ ಹೆಲ್ತ್ ಆಗಿರ್ಬೋದು, ಡೈಜೆಷನ್ ಕೂಡ ಚೆನ್ನಾಗಾಗತ್ತೆ. ಮತ್ತೆ ವಿಟಮಿನ್ B12 ಏನೇ ಇರುತ್ತಲ್ವಾ ಅವರು ಚೆನ್ನಾಗಿ ಸಪ್ಲೈ ಆಗುತ್ತೆ ಬಾಡಿಗೆ. ಮತ್ತೆ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಕೂಡ ಚೆನ್ನಾಗುತ್ತೆ ಯಾವಾಗ ದ ಸಫಿಷಿಯಂಟ್ ಆಫ್ ಈಕೋಲೈ ಇದ್ದಾಗ. ಓಕೆ, ಇಟ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್. ಯಾವ್ಯಾವ ಸ್ಟೆಪ್ಸ್ ಅಂತ ಅಂದ್ರೆ ಅಲ್ಲಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಲ್ಲಿ 3 ಸ್ಟೆಪ್ಸ್ ಇತ್ತು. ಫಸ್ಟ್ ಒನ್ ಪೈರುವಿಕ್ ಆಸಿಡ್ ಫಾರ್ಮೇಶನ್, ಆಮೇಲೆ ಅಸಿಟಾಲ್ಡಿಹೈಡ್, ಅದಾದ್ಮೇಲೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ಎರಡೇ. ಫಸ್ಟ್ ಕಾಮನ್ ಪಾತ್ರೆ ಏನದು, ಫಾರ್ಮೇಶನ್ ಆಫ್ ಪೈರುವಿಕ್ ಆಸಿಡ್ ಆದ್ಮೇಲೆ ನೆಕ್ಸ್ಟ್ ಒನ್ ಫಾರ್ಮೇಶನ್ ಆಫ್ ಲ್ಯಾಕ್ಟಿಕ್ ಆಸಿಡ್. ಇಟ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ in the presence of lactobacilli in the enzyme lactate dehydrogenase. In the presence of the mineral Mn2+, the pyruvic acid is converted into lactic acid. Here also only 2 ATPs are produced. ಎಷ್ಟು ATPs produce ಆಗುತ್ತೆ, only 2 ATPs. The overall representation of lactic acid fermentation is the glycolysis and the pyruvate acid formation. Later, in the presence of lactic acid dehydrogenase, it would undergo reduction division to produce lactic acid. It utilizes 2 NADH2 which are produced during the glycolysis. ಹಾಗಾಗಿ lactic acid fermentation ಅಲ್ಲಿ ಉಳಿಯುವಂಥದ್ದು 2 ATPs ಮಾತ್ರ. Okay, these are the 2 types of fermentation based on the end product, lactic acid and the alcoholic fermentation. Okay, next one, the overall representation of the anaerobic respiration. Idru mele previous year alli competitive exam ಅಲ್ಲಿ ಕೂಡ ಈ diagrammatic questions ಮೇಲೆ ಕೇಳಿದ್ದಾರೆ. Okay, the glucose, it undergo glycolysis pathway. It enters in the glycolysis pathway to produce triose phosphate. ಆ ಟ್ರಯೋಸ್ ಫಾಸ್ಫೇಟ್ ಯಾದಂದ್ರೆ ಗ್ಲಿಸರಾಲ್ಡಿಹೈಡ್ 3-phosphate and later it produces into 3-phosphoglyceric acid and the phosphoenol and then the pyruvic acid. Okay, ಇಲ್ಲಿಂದ ಇಷ್ಟು ಏನಿದು glycolysis pathway. After that it enter into the lactic acid cycle and the lactic acid pathway and pyruvic acid pathway. Okay, here ಏನ್ 2 NADH2 ಏನ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಷನ್ ಆದ್ರೆ I2 ನ ಇದು ಕೂಡ ಯೂಸ್ ಮಾಡ್ಕೊಳ್ಳುತ್ತೆ, ಇದು ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ the ATP ಉಳ್ಕೊಳ್ಳೋದು ಎಷ್ಟು, ಓನ್ಲಿ the 2 ATP which are produced during the formation of glucose to ಇಲ್ಲಿದು ಪ್ರೊಡ್ಯೂಸ್ ಆಗುವಂತ ATP they consume. ಇಲ್ಲಿ 4 ಏನ್ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತಲ್ಲ ಆ 4 ATP ಲಿ 2 ATPs ಹೋದ್ರೆ ಇನ್ನೆಷ್ಟು ಉಳ್ಕೊಳ್ಳುತ್ತೆ, 2 ATPs ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ the only 2 ATPs are produced in the anaerobic respiration or fermentation. ಅದು lactic acid ಇರಲಿ ಅಥವಾ ethanol ಅಥವಾ ethyl alcohol fermentation ಇರಲಿ. This completes the anaerobic respiration. Then the advantages of anaerobic respiration. ಎಲ್ಲ ಕಡೆನೂ anaerobic respiration ಆಗುತ್ತಾ, ಎಲ್ಲ ಕಡೆನೂ ಆಗಲ್ಲ. ಹ್ಯೂಮನ್ ಬಾಡಿಲಿ only in the muscles anaerobic respiration ಆಗುತ್ತೆ. Important mode of respiration during the period of oxygen deficiency. ಆಕ್ಸಿಜನ್ ಇಲ್ಲದೆ ಇದ್ದಾಗ ಆಗುವಂತ ಒಂದು ಅನೆರೋಬಿಕ್ ರೆಸ್ಪಿರೇಷನ್, ಈ ಟೈಪ್ ಆಫ್ ಫುಡ್ ಆಕ್ಸಿಡೇಷನ್ ಅಂತ ಅಂದ್ರೆ ಅದು ಅನೆರೋಬಿಕ್ ರೆಸ್ಪಿರೇಷನ್. ಇಂಪಾರ್ಟೆಂಟ್ ರೋಲ್ ಈ ಅನೆರೋಬಿಕ್ ರೆಸ್ಪಿರೇಷನ್ ಎಲ್ಲ ಅಂತ ಅಂದ್ರೆ ಆಲ್ಕೋಹಾಲ್ ಫರ್ಮೆಂಟೇಷನ್ ಅಲ್ಲಿ, ಬ್ರೂ ಇಂಡಸ್ಟ್ರೀಸ್ ಅಲ್ಲಿ ವೇರ್ ಆಲ್ಕೋಹಾಲ್ ಬಿಯರ್ ಏನ್ ಪ್ರೊಡ್ಯೂಸ್ ಮಾಡ್ತಾರಲ್ವಾ ಅಲ್ಲಿ. ನೆಕ್ಸ್ಟ್ ಒನ್ ಇನ್ನು ಡೈರಿ ಮತ್ತೆ ವಿನೆಗರ್ ಇಂಡಸ್ಟ್ರೀಸ್ ಅಲ್ಲಿ ಎನ್ಸೈಮ್ಸ್ ಪ್ರೊಡ್ಯೂಸ್ ಇರ್ಬೋದು, ಅಥವಾ ಡೈರಿ ಇಂಡಸ್ಟ್ರೀಸ್ ಅಲ್ಲಿ ಕರ್ಡ್ ಫಾರ್ಮೇಶನ್ ಅಥವಾ ಡೈರಿ ಪ್ರಾಡಕ್ಟ್ ಫಾರ್ಮೇಶನ್ ಅಲ್ಲೆಲ್ಲ ದಿಸ್ ಫರ್ಮೆಂಟೇಷನ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅದಲ್ದೇನೆ ಆಲ್ಕೋಹಾಲ್ ಫರ್ಮೆಂಟೇಷನ್ ಅಲ್ಲಿ ಅದರ್ ದ್ಯಾನ್ ದಿಸ್ ಈಸ್ಟ್, ಈಸ್ಟ್ ಏನ ಈ ಈಸ್ಟ್ ಅಲ್ದೇನೆ ಇನ್ನೇನೇ ಎಲ್ಲ ಆರ್ಗ್ಯಾನಿಸಮ್ಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಆಸ್ಪರ್ಜಿಲಸ್, ಪೆನ್ಸಿಲಿಯಂ ಮತ್ತೆ ರೈಸೋಪಸ್ ಕೂಡ ಆಲ್ಕೋಹಾಲ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್
Curing of tea and tobacco leaves to impart a fine flavor. ಓಕೆ ಆಫ್ಟರ್ ಅದನ್ನೇನು ಟೀ ಲೀಫ್ನ ಕಿತ್ತಾದ್ಮೇಲೆ ಅದನ್ನ ಫರ್ಮೆಂಟೇಶನ್ ಮಾಡ್ತಾರೆ ಅಂಡರ್ ಅನೆರೋಬಿಕ್ ಕಂಡೀಷನ್ ಹೊಗೆ ಹಾಕಿ ಆ ಥರದ್ದೆಲ್ಲ, ಯಾಕಂದ್ರೆ ಟು ಎನ್ಹಾನ್ಸ್ ದಟ್ ಫ್ಲೇವರ್. ಈಗ ನೀವು ಹುಣಸೂರ್ ಕಡೆ ಅಥವಾ ಈ ಕೊಣನೂರ್ ಆ ಕಡೆ ಹೋದಾಗ ಅಲ್ಲೆಲ್ಲ ತಂಬಾಕು ಬೆಳಿತಾರೆ ಗೊತ್ತಲ್ವಾ, ಅವ್ರ ಮನೇಲೆ ತಂಬಾಕು ಇದಕ್ಕೆ ಹೊಗೆ ಸೊಪ್ಪಿಗೆ ಕ್ಯೂರಿಂಗ್ ಮಾಡ್ತಾರೆ. ಓಕೆ, ಕ್ಯೂರಿಂಗ್ ಅಂತ ಅಂದ್ರೆ ಏಜಿಂಗ್ ಆಫ್ ದ ಲೀಫ್ಗೆ ವಯಸ್ಸಾಗೋಂಗ್ ಮಾಡೋದು, ಮತ್ತೆ ಅವಕ್ಕೆ ಹೊಗೆ ಕೊಟ್ಟು ಅನೆರೋಬಿಕ್ ಕಂಡೀಷನ್ ಅಲ್ಲಿ ಅವನ್ನ ಕ್ಯೂರ್ ಮಾಡೋದು. ಈ ತರ ಮಾಡೋದ್ರಿಂದ ಅವ್ರದ್ದು ಇದೇನಾಗುತ್ತಲ್ಲ ಫ್ಲೇವರು ಇನ್ನ ಇನ್ಕ್ರೀಸ್ ಆಗುತ್ತೆ, ಎನ್ಹಾನ್ಸ್ ಆಗುತ್ತೆ. ಅದನ್ನ ಕ್ಯೂರಿಂಗ್ ಪರ್ಪಸ್ ಅಲ್ಲಿ ಯೂಸ್ ಮಾಡೋದು ಕೂಡ ಅದ ಫರ್ಮೆಂಟೇಶನ್. ನೋಡಿ, ಟೀ ಲೀವ್ಸ್ ಫಸ್ಟ್, ಅದಾದ್ಮೇಲೆ ಕ್ಯೂರಿಂಗ್ ಮಾಡಿದಾಗ ಅದು ಎಷ್ಟು ಕ್ಯೂರಿಂಗ್ ಮಾಡ್ತೀವೋ ಅದ್ರದಷ್ಟು ಫ್ಲೇವರ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ತುಂಬಾ ಏಜಿಂಗ್ ಮಾಡಿದ್ರೆ ಅದ್ರದ್ದು ಫ್ಲೇವರ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಹೊಗೆ ಸೊಪ್ಪುನ ಈ ತರ ಎಲ್ಲ ಕಟ್ಟಿ ಕೆಳಗೆ ಹೊಗೆ ಹಾಕ್ತಾರೆ ಅವರು. ಓಕೆ, ಅದು ಕ್ಯೂರಿಂಗ್ ಮಾಡೋಕೆ. ಈಗ ವೈನ್ಗಳೆಲ್ಲ ನೋಡಿ, ತುಂಬಾ ಏಜ್ಡ್ ವೈನ್ ಆದ್ರೆ ಅವಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ಯಾಕಂದ್ರೆ ಅವುಗಳೆಲ್ಲ ಅಷ್ಟು ವ್ಯಾಲ್ಯೂ ಇರುತ್ತೆ, ಆಲ್ಕೋಹಾಲ್ ಪ್ಯೂರ್ ಇರುತ್ತೆ ಅಂತ. ಹಾಗಾಗಿ ನೆಕ್ಸ್ಟ್ ಒನ್ ರೆಟ್ಟಿಂಗ್ ಆರ್ ಸೆಪರೇಷನ್ ಆಫ್ ಸ್ಟೆಮ್ ಫೈಬರ್ಸ್. ನೀವು ಈಗ ಮರ ಕಡದ್ಮೇಲೆ ಅದನ್ನೇನಾದ್ರು ಫರ್ನಿಚರ್ ಯೂಸ್ ಮಾಡ್ತಾ ಇದೀವಿ ಅಂತ ಅಂದಾಗ ಅದನ್ನ ನೀರ್ಗೆ ಹಾಕತಾರೆ, ಅಥವಾ ಸೆಣಬು ಇರ್ಬೋದು, ಜೂಟ್, ಅವನು ಕೂಡ ಕಟಾವ್ ಮಾಡಿದ್ಮೇಲೆ ಅದರಿಂದ ಎಳೆಗಳು ಫೈಬರ್ಸ್ನ, ಜೂಟ್ ಫೈಬರ್ಸ್ನ ಎಕ್ಸ್ಟ್ರಾಕ್ಟ್ ಮಾಡೋಕೆ ಏನ್ ಮಾಡ್ತಾರೆ, ನೀರಿಗೆ ಹಾಕ್ತಾರೆ. ನೀರಿಗೆ ಹಾಕಿ ಒಂದ್ 3-4 ತಿಂಗಳು ಬಿಡ್ತಾರೆ ಆತರ. ಅದನ್ನ ನಾವು ರೆಟ್ಟಿಂಗ್ ಅಂತ ಕರಿತೀವಿ. ಆ ಪ್ರೊಸೆಸ್ಗೆ ನೀರಿಗೆ ಹಾಕ್ದಾಗ ಏನಾಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಸು ಆ ಪ್ಲಾಂಟ್ ಏನು ನೀರ್ಗೆ ಹಾಕಿರ್ತೀವಲ್ಲ ಅದರಲ್ಲಿರೋ ಸಾಫ್ಟ್ ಟಿಶ್ಯೂಸ್ ಲೈಕ್ ಏನೇನಿರುತ್ತೆ, ಕಾರ್ಟೆಕ್ಸ್ ಇರ್ಬೋದು, ಅಲ್ಲಿ ಲಿವಿಂಗ್ ಟಿಶ್ಯೂಸ್, ಫ್ಲೋಯಮ್ ಇರ್ಬೋದು, ಅವನ್ನೆಲ್ಲ ತಿಂದಾಕತ್ತೆ, ಡಿಕಂಪೋಸ್ ಮಾಡುತ್ತೆ, ಅಂದ್ರೆ ರೆಟ್ಟಿಂಗ್ ಮಾಡುತ್ತೆ. ಓನ್ಲಿ ಇನ್ನ ಡೆಡ್ ಮೆಟೀರಿಯಲ್ಸ್ ಲೈಕ್ xylem ವೆಸಲ್ಸ್ ಮಾತ್ರ ಉಳ್ಕೊಳ್ಳುತ್ತೆ. ಈ ತರ ಉಳ್ಕೊಳ್ಳೋದ್ರಿಂದ ಪ್ಲಾಂಟ್ ಅಥವಾ ಆ ಮೆಟೀರಿಯಲ್ದು ಲೈಫ್ ಏನಾಗುತ್ತೆ, ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಲೈಫು. ಅದರಿಂದ ಕುಟ್ಟಿಡಿಯೋದು ಆ ಥರದ್ದೆಲ್ಲ ಆಗಲ್ಲ. ಈ ತರ ರೆಟ್ಟಿಂಗ್ ಮಾಡೋ ಪ್ರೋಸೆಸ್ ಇದು. Cleaning of raw hides by bacterial fermentation to make leather. Okay, raw materials ಇವನ್ನ ಕ್ಲೀನ್ ಮಾಡೋಕ್ ಕೂಡ ಇವನ್ನ ಬ್ಯಾಕ್ಟೀರಿಯಲ್ ಫರ್ಮೆಂಟೇಶನ್ ನ ಯೂಸ್ ಮಾಡ್ತಾರೆ. These are the some advantages of anaerobic respiration. Anaerobic respiration ಇಂದ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಲೈಕ್ ಲೋ ಎನರ್ಜಿ ಪ್ರೊಡ್ಯೂಸ್ ಆಗೋದ್ರಿಂದ, ಓನ್ಲಿ 59 ಕಿಲೋ ಕ್ಯಾಲರೀಸ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗೋದ್ರಿಂದ ಇನ್ಸಫಿಷಿಯಂಟ್ ಟು ಮೇಂಟೈನ್ ಲೈಫ್ ಅಥವಾ ಮಲ್ಟಿಸೆಲ್ಲರ್ ಏರೋಬ್ಸ್ಗಳಿಗೆ ಇದು ಕಷ್ಟ ಆಗುತ್ತೆ. ಫರ್ಮೆಂಟೇಶನ್ ಅಂಡ್ ಫುಡ್ಗಳಲ್ಲಿ ಈ ತರ ಫರ್ಮೆಂಟೇಶನ್ ಆದಾಗ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ ಆಗುತ್ತೆ. ಈಗ ದ್ರಾಕ್ಷಿ ಹಣ್ಣನ್ನ ಹಾಗೆ ಇಡಿ, ಓಕೆ, ಹುಳಿ ತರ ಬರುತ್ತೆ, ಅದನ್ನೇನಾದ್ರೂ ತಿಂದ್ರೆ ಏನಾಗುತ್ತೆ, ಪಾಯ್ಸನ್ ಆಗುತ್ತೆ. ಈ ತರದ ಫರ್ಮೆಂಟೇಶನ್ ಆಗುತ್ತೆ ಫುಡ್ ಮೇಲೆ. ಕೇಕ್ಗಳ ಮೇಲೆ ಎಲ್ಲ, ಕೇಕ್ ಒಂದ್ ಸ್ವಲ್ಪ ದಿನ ಇಟ್ಬಿಟ್ಟು ಆಮೇಲೆ ನೋಡಿ, ಸ್ಮೆಲ್ ಬರುತ್ತೆ, ತಿಂದ್ರೆ ನಿಮ್ಗೆ ಶೀತ ಆಗುವಂಥದ್ದು ಅದೆಲ್ಲ ಆಗುತ್ತಲ್ಲ, ಬಿಕಾಸ್ ಆಫ್ ದ ಟಾಕ್ಸಿನ್ ಸಬ್ಸ್ಟೆನ್ಸಸ್ ಪ್ರೊಡ್ಯೂಸ್ಡ್ ಬೈ ದ ಫಂಗೈ. ನೆಕ್ಸ್ಟ್ ಒನ್ ಅಕ್ಯುಮುಲೇಷನ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಡ್ಯೂರಿಂಗ್ ಎಕ್ಸಸೈಸ್, ಸ್ಟ್ರೆಂತ್ ಎಕ್ಸಸೈಸ್ ಏನ್ ಮಾಡ್ತಿರಲ್ಲ ಅವಾಗ ನಿಮ್ಗೆ ತುಂಬಾ ಸುಸ್ತಾಗುತ್ತೆ. ಯಾಕಂತ ಅಂದ್ರೆ ಅವಾಗ ಸಫಿಶಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಬಾಡಿ ಸಪ್ಲೈ ಆಗದೆ ಇದ್ದಾಗ ನಮ್ಮ ಮಸಲ್ಸ್ ಅನೆರೋಬಿಕ್ ರೆಸ್ಪೈರ್ ಮಾಡಿ ಲ್ಯಾಕ್ಟಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಹಾಗಾಗಿ ನಮ್ಗೆ ಮಸಲ್ ಫ್ಯಾಟಿಗ್ಯೂ ಸುಸ್ತಾಗೋದು ಹೇಳುತ್ತೆ. ಓಕೆ, ಡ್ಯೂರಿಂಗ್ ಎಕ್ಸಸೈಸ್ ಮಾಡ್ಬೇಕಾದ್ರೆ, ಅದೇ ಯೋಗ ಮಾಡ್ಬೇಕಾದ್ರೆ ಬ್ರೀತಿಂಗ್ ಕಡೆ ತುಂಬಾ ಗಮನ ಕೊಡ್ಬೇಕು. ಯಾಕಂದ್ರೆ ನಮ್ಮ ಬಾಡಿಗೆ ಬೇಕಾಗುವಂತ ಸಫಿಶಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್ ಸಿಗೋದು. ಹಾಗಾಗಿ ಲ್ಯಾಕ್ಟಿಕ್ ಆಸಿಡ್ ಏನಾಗಲ್ಲ, ಮಸಲ್ಸ್ ಗಳಲ್ಲಿ ಸ್ಟೋರ್ ಆಗಲ್ಲ ಅಂತ ಬ್ರೀತಿಂಗ್ ಕಡೆ ಎಕ್ಸಸೈಸ್ ಮಾಡ್ಬೇಕಾದ್ರೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ನ ಕೊಡ್ಬೇಕು. ಓಕೆ, ಮಸಲ್ಸ್ ಆ ತರ ಆಗೋದ್ರಿಂದ ಅದು ಲ್ಯಾಕ್ಟಿಕ್ ಆಸಿಡ್ ಏನಾದ್ರೂ ಸ್ಟೋರ್ ಆಗಿ ಜಾಸ್ತಿ ಆಗಿ ಮಸಲ್ಸ್ ಅದು ಪ್ರೊಡ್ಯೂಸ್ ಆಗುತ್ತಲ್ವಾ, ಅದು ಬ್ಲಡ್ ಸ್ಟ್ರೀಮ್ ಕೂಡ ಎಂಟ್ರಿ ಆಗಿ ಅಲ್ಲಿಂದ ಅದು ಲಿವರ್ಗೆ ಹೋಗಿ ಅಲ್ಲೇನಾಗುತ್ತೆ, ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ತರ ಕನ್ವರ್ಟ್ ಆಗ್ತಾ ಹೋಗುತ್ತೆ ಲ್ಯಾಕ್ಟಿಕ್ ಆಸಿಡ್, ಅಲ್ಲಿಂದ ಲಿವರ್ಗೆ ಹೋಗಿ ಲಿವರ್ ಅಲ್ಲಿ ಇದೇನಾಗುತ್ತೆ, ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ಲ್ಯಾಕ್ಟಿಕ್ ಆಸಿಡ್ ಅಂಡ್ ಆಲ್ಕೋಹಾಲಿಕ್ ಫರ್ಮೆಂಟೇಶನ್, lactic acid fermentation ಬಗ್ಗೆ. This is all about the anaerobic respiration. ಓಕೆ, ಇದಿಷ್ಟರಲ್ಲಿ ನಾವು ಅನೆರೋಬಿಕ್ ರೆಸ್ಪಿರೇಷನ್ ಅಂದ್ರೇನು, ಅದರಲ್ಲಿ ಆಲ್ಕೋಹಾಲಿಕ್ ಫರ್ಮೆಂಟೇಶನ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ಫರ್ಮೆಂಟೇಶನ್ ನ
ತಿಳ್ಕೊಂಡ್ವಿ.